ನಮಸ್ಕಾರ ವೀಕ್ಷಕರೇ, ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ KCT ಪರೀಕ್ಷೆ ಹಾಗೂ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುವಂಥ ನೀಟ್ ಪರೀಕ್ಷೆ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಹೇಳಲು ಹೋಗ್ತಾ ಇದ್ದೀನಿ. ಅಂದರೆ ಯಾವೆಲ್ಲ ಕೋರ್ಸ್ಗೆ ಯಾವೆಲ್ಲ ಎಕ್ಸಾಮ್ನ ಬರೀಬೇಕು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಲು ಹೋಗ್ತಾ ಇದ್ದೀನಿ. ಯಾಕೆಂದರೆ ಪೇರೆಂಟ್ಸ್ಗೆ ಮತ್ತು ಆಮೇಲೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಇದೆ ಈ ಒಂದು ಇನ್ಫಾರ್ಮೇಷನ್ ಒಂದಿಗೆ. ಸೊ ಅದಕ್ಕಾಗಿ ಆ ಡೌಟ್ನ ಕ್ಲಿಯರ್ ಮಾಡಲು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ, ಸೊ ಮೊದಲನೇ ನೋಡೋಣ. PUC ಸೆಕೆಂಡರಿ ವಿದ್ಯಾರ್ಥಿಗಳು ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೇಳಿರ್ತಾರೆ, ಇನ್ನೊಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಕೇಳಿರ್ತೀರ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆ್ಯಕ್ಚುಲಿ PUC ರಿಲೇಟೆಡ್ ನೋಡಿದ್ರೆ ಕರ್ನಾಟಕ CET ಪರೀಕ್ಷೆಯನ್ನು ಕಂಡಕ್ಟ್ ಮಾಡುತ್ತೆ. ಕರ್ನಾಟಕ CET ಪರೀಕ್ಷೆ ಮುಖಾಂತರ ನೀವು ಯಾವೆಲ್ಲ ಕೋರ್ಸ್ನ ಅಂದರೆ ಯಾವೆಲ್ಲ ಕೋರ್ಸ್ಗಳಿಗೆ ಸೀಟನ್ನು ಪಡೆದುಕೊಳ್ಬೋದು ಅಂತಂದರೆ, ಇಂಜಿನಿಯರಿಂಗ್ ಬೇಕಾಗಿತ್ತು ಅಂದರೆ KCETನ್ನು ನೀವು ಬರಿಬೋದು, ಅಥವಾ ಫಾರ್ಮರ್ ಸೈನ್ಸ್ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಮಾಡಿದ್ದೀನಿ. ಅದರಲ್ಲಿ ಅಗ್ರಿಕಲ್ಚರ್ ಬರುತ್ತೆ, ಸೆರಿಕಲ್ಚರ್ ಬರುತ್ತೆ, ಹಾರ್ಟಿಕಲ್ಚರ್ ಆಗಲಿ, ಫಾರೆಸ್ಟ್ರಿ ಆಗಲಿ, ಫಿಶರೀಸ್ ಆಗಲಿ, ಭಾಳಷ್ಟು ಕೋರ್ಸಸ್ ಇದೆ. ಓಕೆ, ಫಾರ್ಮ್ ಸೈನ್ಸಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದು, ಅದ್ರ ಮುಖಾಂತರ ಡೀಟೇಲ್ ಆಗಿ ನೋಡ್ಕೊಳ್ಬೋದು. ಮತ್ತು ನಿಮಗೆ ವೆಟರ್ನರಿ ಮಾಡಬೇಕಿತ್ತಪ್ಪ ಅಂತಂದ್ರೂ ಆ ಒಂದು ಕೋರ್ಸ್ಗೂ ಸಹ ಕರ್ನಾಟಕ CET ಎಕ್ಸಾಮ್ ಬರೀಬೇಕಾಗುತ್ತೆ. ಮತ್ತು B ಫಾರ್ಮಾ ಆಗಿರಲಿ ಅಥವಾ ಫಾರ್ಮಾ D ಕೋರ್ಸ್ ಮಾಡಬೇಕಂದ್ರೂ ಸಹ ಕರ್ನಾಟಕ CET ಬರೀಬೇಕಾಗುತ್ತೆ. ಸೊ ಲಾಸ್ಟ್ ಇಯರ್ದಿಂದ BNYS ಕೋರ್ಸ್ ನೀವು ಮಾಡಬೇಕಿತ್ತಪ್ಪ ಅಂದರೂ ಸಹ ಕರ್ನಾಟಕ CET ಎಕ್ಸಾಮ್ ಬರೀಬೇಕಾಗತ್ತೆ. ಓಕೆ, ಇವೆಲ್ಲ ಕೋರ್ಸ್ಗಳಿಗಾಗಿ ಕರ್ನಾಟಕ CET ಕಂಪಲ್ಸರಿ ಇದೆ. ಕರ್ನಾಟಕ CETಯನ್ನು ಬರೆದು ನಿಮಗೆ ಸಪ್ರೇಟ್ ರ್ಯಾಂಕಿಂಗ್ ಬರುತ್ತೆ. ಅಂದರೆ ಇಂಜಿನಿಯರಿಂಗ್ ಸಪ್ರೇಟ್ ರ್ಯಾಂಕಿಂಗ್ ಬರುತ್ತೆ, ಮತ್ತು ಫಾರ್ಮರ್ ಸೈನ್ಸಲ್ಲಿ ನಿಮಗೆ BSc ಅಗ್ರಿಕಲ್ಚರ್ ರ್ಯಾಂಕಿಂಗ್ ಬೇರೆ ಬರುತ್ತೆ, ಮತ್ತು ಆಮೇಲೆ ಇಲ್ಲಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಬೇರೆ ಬರುತ್ತೆ. ಅದು ವೆಟರ್ನರಿಯಲ್ಲೂ ಸಹ ನಿಮಗೆ ಸಪ್ರೇಟ್ ರ್ಯಾಂಕಿಂಗ್ ಬರುತ್ತೆ. B ಫಾರ್ಮಾ ಆಗಿರ್ಬೋದು, ಫಾರ್ಮಾ D ಆಗಿರ್ಬೋದು, ಮತ್ತು BNYS ಕೋರ್ಸ್ಗಳಿಗೂ ಸಪ್ರೇಟ್ ನಿಮಗೆ ಒಂದು ರ್ಯಾಂಕಿಂಗ್ ಬಿಡಲಾಗುತ್ತೆ. ಅಂದರೆ ಈಗ ನಾನು ಹೇಳಿರುವಂಥ ಎಲ್ಲ ಕೋರ್ಸ್ಗಳಲ್ಲಿ ನಿಮಗೆ ಸೀಟ್ ಬೇಕಾಗಿತ್ತು ಅಂದರೆ, ನಿಮಗೆ ಕೋರ್ಸ್ ಯಾವುದೇ ಒಂದು ಕೋರ್ಸಲ್ಲಿ ನಾನು ಹೇಳಿರುವಂಥ ಯಾವುದೇ ಒಂದು ಕೋರ್ಸಲ್ಲಿ ನಿಮಗೆ ಸೀಟ್ ಬೇಕಾಗಿತ್ತು ಅಂತಂದರೆ ಕಂಪಲ್ಸರಿ ನಿಮಗೆ ಕರ್ನಾಟಕ CET ಮುಖಾಂತರನೇ ಹೋಗಬೇಕಾಗುತ್ತೆ. ಓಕೆ, ಮತ್ತಿನ್ನೊಂದು, ಇದಕ್ಕೆ ಕೌನ್ಸಿಲಿಂಗ್ ಯಾರು ನಡೆಸ್ತಾರೆ? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನೇ ಎಲ್ಲ ಕೋರ್ಸ್ಗಳಿಗೂ ಕೌನ್ಸಿಲಿಂಗ್ ಮುಖಾಂತರ ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ ಮತ್ತು ನಿಮ್ಮ ಪ್ರಯಾರಿಟಿ ಆಧಾರದ ಮೇಲೆ ನಿಮಗೆ ಸೀಟನ್ನಲ್ಲಿ ಅಲೋಕೇಟ್ ಮಾಡ್ತಾ ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಫ್ಯೂಚರಲ್ಲಿ ಹೇಳ್ತೇನೆ. ಸೊ ಮತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯಾವೆಲ್ಲ ಎಕ್ಸಾಮ್ ನಡೆಸುತ್ತೆ? PUCಗೆ ನೋಡಿದ್ರೆ, ಕ್ಲಾಸ್ 12ಗೆ ನೋಡಿದ್ರೆ ನಿಮಗೆ 2 ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಒಂದು ನೀಟ್ ಪರೀಕ್ಷೆ, ಇನ್ನೊಂದು JEE ಅಂತ. ನೀಟ್ ಪರೀಕ್ಷೆ ಮುಖಾಂತರ ಯಾವೆಲ್ಲ ಕೋರ್ಸನ್ನು ನೀವು ಪಡೆದುಕೊಳ್ಬೋದು? MBBS ಆಗಲಿ, ಡೆಂಟಲ್ ಆಗಲಿ, ಮತ್ತು ಆಮೇಲೆ ಆಯುಷ್ ಕೋರ್ಸ್, ಆಯುಷ್ ಅಂದರೆ ಆಯುರ್ವೇದಿಕ್ ಆಗಲಿ, ಮತ್ತು ಯುನಾನಿ ಆಗಿರ್ಬೋದು, ಹೋಮಿಯೋಪತಿ ಕೋರ್ಸ್ಗಳನ್ನು ನೀವು ಮಾಡಬೇಕಂದ್ರೆ ಕಂಪಲ್ಸರಿ ನಿಮಗೆ ನೀಟ್ ಬರೀಲೇಬೇಕಾಗುತ್ತೆ. ಓಕೆ, ಫೈನ್. ಸೊ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆ್ಯಕ್ಚುಲಿ ಮಾಡೋದು ಏನಂತಂದರೆ, ಈ ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ, ನೀಟ್ ಪರೀಕ್ಷೆನ ಕಂಡಕ್ಟ್ ಮಾಡಿ ಅವ್ರು ಪಡೆದುಕೊಂಡಿರುವಂಥ ಅಂಕಗಳ ಆಧಾರದ ಮೇಲೆ ಕೇವಲ ರ್ಯಾಂಕಿಂಗನ್ನು ಪ್ರೊಡ್ಯೂಸ್ ಮಾಡಿ, ಜನ್ರೇಟ್ ಮಾಡಿ ಬಿಟ್ಬಿಡುತ್ತೆ. ಅದು ಕೌನ್ಸಿಲಿಂಗ್ ನಡೆಸೋದಿಲ್ಲ. ಆ ಒಂದು ರ್ಯಾಂಕ್ನ ನೀವು ತೆಗೆದುಕೊಂಡು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಲಿ ರಿಜಿಸ್ಟರ್ ಮಾಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂಥ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ, MBBS ಆಗಲಿ, ಡೆಂಟಲ್ ಆಗಲಿ, ಅಥವಾ ಆಯುಷ್ ಕೋರ್ಸಲ್ಲಿ ಸಂಬಂಧಪಟ್ಟಾಗೆ ನೀವು ಸೀಟನ್ನು ಪಡೆದುಕೊಳ್ಬೋದು. ಅಂದರೆ ನಾನು ಹೇಳೋದೇನೆಂದರೆ, ಕೇವಲ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕೇವಲ ಎಕ್ಸಾಮನ್ನು ಮಾತ್ರ ಕಂಡಕ್ಟ್ ಮಾಡಿ ರ್ಯಾಂಕಿಂಗನ್ನು ಕೊಟ್ಟುಬಿಡೋದೇ ಕೆಲಸ ಅಷ್ಟೇ. ಅಲ್ಲಿಂದ ನೀಟಲ್ಲಿ ಬರುವಂತಹದು 85% ಮತ್ತು 15% ಅಂತ ಕೋಟಾ ಇರುತ್ತೆ. ಅಲ್ಲಿ ಅಂದರೆ ಇಂಡಿಯಾದಲ್ಲಿರುವಂತಹ ಎಲ್ಲ MBBS ಕಾಲೇಜ್ನಲ್ಲಿರುವಂಥದ್ದು 15% ಸೀಟನ್ನು ತೆಗೆದುಕೊಂಡು ಆಲ್ ಇಂಡಿಯಾ ಕೋಟಾ ಮುಖಾಂತರದಲ್ಲಿ ನಿಮಗೆ ಕೌನ್ಸಿಲಿಂಗ್ ನಡೆಸಲಾಗುತ್ತೆ. ಅದು ಫ್ಯೂಚರ್ನಲ್ಲಿ ಹೇಳ್ತಾನೆ, ಅದು ಡಿಫ್ರೆಂಟ್ ಅದು. ಮತ್ತು ಆಮೇಲೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 85% ಕೋಟಾ ಕೌನ್ಸಿಲಿಂಗ್ ನಡೆಸುತ್ತೆ. ಅದಕ್ಕಾಗಿ ನಿಮಗೆ ಕಂಪಲ್ಸರಿ KEAನಲ್ಲಿ ನೀವು ರಿಜಿಸ್ಟರ್ ಮಾಡಿ, ನೀವು KE ನಡೆಸುವಂಥ ಕೌನ್ಸಿಲಿಂಗ್ನಲ್ಲಿ ಅಟೆಂಡ್ ಆಗಿ MBBS ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಆಯುಷ್ ಕೋರ್ಸ್ನಲ್ಲಿ ನೀವು ಸೀಟನ್ನು ಪಡೆದುಕೊಳ್ಬೋದು. ಅದು ನಿಮ್ಮ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇದು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮ್ನ ಕಂಡಕ್ಟ್ ಮಾತ್ರ ಮಾಡಿ ನಿಮಗೆ ರ್ಯಾಂಕಿಂಗನ್ನು ಪ್ರೊಡ್ಯೂಸ್ ಮಾಡಿ ಬಿಟ್ಬಿಡುತ್ತೆ. ಕೌನ್ಸಿಲಿಂಗ್ನ ಒಟ್ಟಾಗಿ ನಡೆಸೋದಿಲ್ಲ. ಕೌನ್ಸಿಲಿಂಗ್ ನಡೆಸೋದು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾತ್ರ. ಮತ್ತು ಆಮೇಲೆ JEE ಎಕ್ಸಾಮ್ನೂ ಸಹ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುತ್ತೆ. ಅಲ್ಲಿ JEE ಮೇನ್ ಪೇಪರ್ 1 ಮತ್ತು ಪೇಪರ್ 2 ಅಂತ ಇದೆ. ಪೇಪರ್ 1ನಿಂದ NITS ಕಾಲೇಜ್ನಲ್ಲಿ ನೀವು ಸೀಟನ್ನು ಪಡೆದುಕೊಳ್ಬೋದು. ಪೇಪರ್ 2ನಿಂದ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್. ನಿಮಗೆ ಒಂದು ವೇಳೆ ಆರ್ಕಿಟೆಕ್ಚರ್ನಲ್ಲಿ ಸೀಟ್ ಬೇಕಾಗಿತ್ತು ಅಂದರೆ ಕಂಪಲ್ಸರಿ ನೀವು ಪೇಪರ್ 2 ಪರೀಕ್ಷೆಯನ್ನು ಬರೆದು ಕ್ವಾಲಿಫೈ ಆಗಿ, ಅದರ ಆ ಒಂದು ಕ್ವಾಲಿಫೈ ಆಗಿರುವಂಥ ಮಾರ್ಕ್ಸ್ನ ಮುಖಾಂತರ ಮತ್ತೆ ನೀವು KEಗೆ ವಿಸಿಟ್ ಮಾಡಬೇಕಂದ್ರೆ ಎಕ್ಕಡೆ ಸುತ್ತಿ ನೀವು ಮತ್ತೆ KEಗೆ ಬರಬೇಕು. ಮತ್ತು ರಿಜಿಸ್ಟರ್ ಮಾಡಿ ನೀವು ಕರ್ನಾಟಕದಲ್ಲಿ ಕಾಲೇಜ್ನಲ್ಲಿರುವಂತಹ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿರುವಂತಹ ಅಂದರೆ ಆರ್ಕಿಟೆಕ್ಚರ್ನಲ್ಲಿ ನೀವು ಸೀಟನ್ನು ಪಡೆದುಕೊಳ್ಬೋದು. ಅಂದರೆ ನಾನು ಹೇಳೋದೇನಪ್ಪ ಅಂದರೆ, ಅಲ್ಲಿನೂ ಸಹ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಕ್ಸಾಮ್ನ ಕಂಡಕ್ಟ್ ಮಾಡಿ ನಿಮಗೆ ರ್ಯಾಂಕಿಂಗ್ನ ಕೊಟ್ಟು ಬಿಟ್ಬಿಡುತ್ತೆ. ನಿಮಗೆ
ಕೌನ್ಸಿಲಿಂಗ್ ಅನ್ನೋ ವರ್ಡ್ ಬಂದರೆ ಮತ್ತೆ ನೀವು ಪುನಃ ಬರಬೇಕು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಬರಲೇಬೇಕಾಗತ್ತೆ. ಓಕೆ, ಸೊ JEE ಮೇನ್ ಪೇಪರ್ 1ನಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಅಲ್ಲಿ NITs ಕಾಲೇಜ್ ಆಗಿರ್ಬೋದು, IITs ಕಾಲೇಜ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಅಲ್ಲಿ ನಿಮಗೆ ಸೀಟ್ ಬೇಕಾಗಿತ್ತು ಅಂದರೆ ಅದು ಜಾಯಿಂಟ್ ಅಲೋಕೇಶನ್ ಅಥಾರಿಟಿ ಅದು ಸಪ್ರೇಟಾಗಿ ಕೌನ್ಸಿಲಿಂಗ್ನ ಕಂಡಕ್ಟ್ ಮಾಡುತ್ತೆ. ಓಕೆ, ಬಟ್ ಈಗ ನಾವು ಡಿಸ್ಕಷನ್ ಮಾಡೋದೇನಪ್ಪ ಅಂದರೆ KE ಮೇನ್ ಅಂದರೆ ಈಗ ನಾವೇನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ನಿಮಗೆ NITs ನಿಮಗೆ ಒಂದು ವೇಳೆ NITs ಕಾಲೇಜ್ ಆಗಲಿ ಅಥವಾ ಗೌರ್ಮೆಂಟ್ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಕಾಲೇಜ್ ಆಗಿರ್ಬೋದು ಅಥವಾ IITs ಕಾಲೇಜ್ನಲ್ಲಿ ನಿಮಗೆ ಸೀಟ್ ಬೇಕಾಗಿತ್ತು ಅಂದರೆ JEE ಮೇನ್ ಪೇಪರ್ 1 ಬರೀಬೇಕಾಗತ್ತೆ. ಸೊ ಅದನ್ನು ಜಾಯಿಂಟ್ ಅಲೋಕೇಶನ್ ಅಥಾರಿಟಿ ಕೌನ್ಸಿಲಿಂಗ್ನಲ್ಲಿ ಕಂಡಕ್ಟ್ ಮಾಡುತ್ತೆ. ಓಕೆ, ಸೊ ನಿಮಗೆ ಇಲ್ಲಿ ಕ್ಲಿಯರ್ ಆಗಿದೆ ಅನ್ಕೋತಾ ಇದ್ದೀನಿ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಮೊದಲು ಹೇಳಿರುವಂಥ ಕೋರ್ಸ್ ಇಂಜಿನಿಯರಿಂಗ್ ಆಗಲಿ, ಫಾರ್ಮಾ ಸೈನ್ಸ್ ಆಗಲಿ, ವೆಟರ್ನರಿ ಆಗಲಿ, B Pharm ಆಗಲಿ, ಫಾರ್ಮಾ D ಆಗಲಿ ಮತ್ತು BNYs ಈ ಕೋರ್ಸ್ಗಳಿಗೆ ನಿಮಗೆ ಸೀಟ್ ಬೇಕಾಗಿತ್ತಂದರೆ ಕಂಪಲ್ಸರಿ ನೀವು KCETನ ಬರೀಬೇಕು. ಯಾರಿಗೆ MBBS, ಡೆಂಟಲ್ ಮತ್ತು ಆಯುಷ್ ಕೋರ್ಸ್ನಲ್ಲಿ ಒಂದೆರಡು ಸೀಟ್ ಬೇಕಾಗಿತ್ತಂದರೆ ನೀಟ್ ಪರೀಕ್ಷೆ ಕಂಪಲ್ಸರಿ ಬರೆದು ಅಲ್ಲಿ ಎಲಿಜಿಬಲ್ ಆದರೆ ಮಾತ್ರ ನೀವು ಮತ್ತೆ KEಗೆ ಬಂದು ಕೌನ್ಸಿಲಿಂಗ್ ಅಟೆಂಡ್ ಆಗಿ ಸೀಟನ್ನು ಪಡೆದುಕೊಳ್ಬೋದು. ಓಕೆ, ಮತ್ತು ಯಾರಿಗೆ ಆರ್ಕಿಟೆಕ್ಚರ್ ಬೇಕಾಗಿತ್ತೋ ಅವರು ಪೇಪರ್ 2ನಲ್ಲಿ ಅಂದರೆ JEE ಪೇಪರ್ 2ನ ಅಟೆಂಡ್ ಆಗಿ ಅಲ್ಲಿ ಕ್ವಾಲಿಫೈ ಆದರೆ ಮಾತ್ರ ಮತ್ತೆ KEಗೆ ಬಂದು ಕೌನ್ಸಿಲಿಂಗ್ನ ನೀವು ಅಟೆಂಡ್ ಆಗ್ಬೋದು. ಅಂದರೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಯಾವೆಲ್ಲ ಕೋರ್ಸ್ಗಳಿಗೆ ಯಾವೆಲ್ಲ ಎಕ್ಸಾಮ್ ಇದೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, KCET ಆಗಲಿ, ನೀಟ್ ಆಗಲಿ, ಮತ್ತು ಆಮೇಲೆ ಪೇಪರ್ 1 ಪೇಪರ್ 2 ಅಂತ ಕನ್ಫ್ಯೂಷನ್ ಆಗಬೇಡಿ. ಈ ವಿಡಿಯೋ ಮುಖಾಂತರ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕ CETಯಲ್ಲಿ ಯಾವೆಲ್ಲ ವೆಟರ್ನರಿ ಯಾವ ರೀತಿ ರ್ಯಾಂಕಿಂಗ್ ಪ್ರೊಡ್ಯೂಸ್ ಮಾಡ್ತಾರೆ, ಇಂಜಿನಿಯರಿಂಗ್ ಯಾವ ರೀತಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ಆಲ್ರೆಡಿ ಮೊದಲು ವಿಡಿಯೋ ಮಾಡಿದ್ದೆ. ಅದರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮುಖಾಂತರ ನೋಡಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಅರ್ಥ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಯಾಕಂದರೆ ಭಾಳಷ್ಟು ಪೇರೆಂಟ್ಸ್ಗೂ ಸಹ ಭಾಳಷ್ಟು ಕನ್ಫ್ಯೂಷನ್ ಇರುತ್ತೆ. ನನ್ನ ವಿಡಿಯೋ ಮುಖಾಂತರ ಅಂದರೆ ನನ್ನ ಚಾನಲ್ ಮುಖಾಂತರ ನಿಮಗೆ KCET ನೀಟ್ಗೆ ಸಂಬಂಧಪಟ್ಟಾಗೆ ಭಾಳಷ್ಟು ಇನ್ಫಾರ್ಮೇಷನ್ನ ಕ್ಲಿಯರ್ ಮಾಡಲು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಎಲ್ಲರೂ ಇನ್ಫಾರ್ಮೇಷನ್ ಶೇರ್ ಆಗಲಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.